ನಾನು ಬಂದಿರೋ ಜಾಗ ಬಂದು ಸ್ವಾಮಿ ನರ್ಸರಿ ಅಂತ. ಈ ಜಾಗ ಎಲ್ಲಪ್ಪ ಬರೋದಾದ್ರೆ ಅತ್ತಿಬೆಲೆ ಟು TVS ರೋಡಲ್ಲಿ ಬರುತ್ತೆ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ಫಾಲೋ ಮಾಡಿ. ನೋಡಿ, ಇವಾಗ ಯಾರು ಬಂದ್ಬಿಟ್ಟು ಇವಾಗ ಎಳ್ನೀರುಗಳು ನಮಗೆ ಇಳುವರಿ ಜಾಸ್ತಿ ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಸೊ ನೀವು ಚೂಸ್ ಮಾಡಬೇಕಾಗಿರೋದು ನೋಡಿ, ಎಳ್ನೀರು ಗಿಡ ಬಂದು ಸಣ್ಣಂಗಿ ಅಂತ, ಇದ್ರ ಬ್ರೀಡ್ ಬಂದು ಇದು ಹೆಸರು ಬಂದು ಸಣ್ಣಂಗಿ ಅಂತ. ನಿಮ್ಗೆ ಇಳುವರಿ ಒಂದು ಟೈಮ್ಗೆ ಇಲ್ಲಾಂದ್ರೆ 80ರಿಂದ 100 ಕಾಯಿ ಬಿಡೋ ಕೆಪಾಸಿಟಿ ಇರೋ ಗಿಡ ಇದು. ನೀವು ಬೇಕಾದ್ರೆ ನಿಮ್ಮ ಮನೆ ಇಲ್ಲಿರೋ ಕಾಂಪೌಂಡ್ ಒಳಗಡೆ ನೀವು ಈ ಸಣ್ಣಂಗಿನ ನೀವು ಬೆಳೆಸ್ಕೊಬೋದು. ಅಷ್ಟೊಂದು ಸ್ಪೇಸ್ ಬೇಕಾಗಲ್ಲ, ಅಷ್ಟೊಂದು ಜಾಗ ಕೂಡ ನಿಮಗೆ ಬೇಕಾಗಿರಲ್ಲ. ಈ ಫ್ರೂಟ್ ಬಂದು ನಿಮಗೆ ಇಸ್ರೇಲ್ ಆರೆಂಜ್ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ಸಿಟ್ರಿಸ್ ಲೆವೆಲ್ ಏನಾದ್ರು ಕಡಿಮೆ ಇದ್ರೆ, ಸೊ ಇದು ಹೆಂಗೆ ಅಂದರೆ ನಿಮ್ ಚಿಪ್ಪೆ ಸುಳಿಬೇಕಾದ್ರೆ ಅವಶ್ಯಕತೆ ಇಲ್ಲ. ಸೊ ಹಿಂಗೆ ತಿನ್ಬೋದು. ಇನ್ನೂ ಚಿಕ್ಕ ಪ್ಲಾಂಟ್ ಬೇಕು ಅಂತ ಸಿಗುತ್ತೆ. ಇನ್ನೂ 200, 100, 150 ಆ ಥರ ಎಲ್ಲ ರೇಂಜಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದು ಬಂದು ನಿಮಗೆ ನೋನಿ ಫ್ರೂಟು. ಇದು ಹೆಂಗಂದ್ರೆ ನಿಮ್ಗೆ ಹೆಲ್ತ್ ಕಾನ್ಸಿಯಸ್ ಇದು ಬ್ಲಡ್ ಪ್ರೆಷರ್ಗೆ ಮತ್ತೆ ಕ್ಯಾನ್ಸರ್ಗೆ ಮತ್ತೆ ಎದೆ ಲಂಗ್ ಬರುತ್ತಲ್ಲ, ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಪ್ರೈಸ್ ಒಂದು ಬರೀ 100 ರುಪೀಸು. ಅಂದರೆ ಇದು ಬಂದು ಒಂದು ಜಾಕ್ ಫ್ರೂಟು ಟ್ರೀ ಬಂದು ನಿಮಗೆ 450 ರೂಪಾಯಿ ಕಾಸ್ಟ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ 1.5 ವರ್ಷದಲ್ಲಿ ನಿಮಗೆ ಫಲ ಸಿಕ್ಬಿಡುತ್ತೆ. 1.5 ವರ್ಷದಲ್ಲಿ ನಿಮ್ಗೆ ಫಲ ಬರುತ್ತೆ, ಹಣ್ಣೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಂದು ಹತ್ತಿ ಹಣ್ಣು. ಇದು ಹೆಂಗೆ ಅಂತಂದರೆ ನೋಡಿ, ಇದು ಇಷ್ಟು ಚಿಕ್ಕ ಗಿಡಕ್ಕೆ ಕಾಯಿ ಬಿಟ್ಟಿದೆ. ಇದು ಬಂದು ನಿಮಗೆ ಡ್ರೈ ಫ್ರೂಟ್ಸ್ಗೆಲ್ಲ ಬಂದು ಇದೇ ಎಣ್ಣೆ ಯೂಸ್ ಮಾಡೋದು. ಇದು ಕಾಯಿ ಇದ್ದಾಗ ಮಾತ್ರ ಗ್ರೀನ್ ಇರುತ್ತೆ. ಸೊ ಹಣ್ಣಾಗಿದ ತಕ್ಷಣ ಅದು ಯೆಲ್ಲೋ ಕಲರ್ ಆಗುತ್ತೆ. ಒಂದು ಪ್ಲಾಂಟ್ ಬಂದು ನಿಮಗೆ 100ರಿಂದ 150 ರೂಪಾಯಿವರೆಗೂ ಇರುತ್ತೆ ಅಷ್ಟೇ. ನಿಮ್ಮ ಡ್ರೈ ಫ್ರೂಟ್ಸ್ಗೆಲ್ಲ ಇದೇ ಫ್ರೂಟ್ಸೇ ಯೂಸ್ ಮಾಡೋದು.